ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಅಂದ್ರೆ ಮಧುಮೇಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮಧುಮೇಹ ಅಂದ್ರೆ ಏನು, ಇದಕ್ಕೆ ಕಾರಣ ಏನು, ಇದರ ಗುಣಲಕ್ಷಣ ಮತ್ತು ಇದರ ಪರಿಹಾರ, ಇದನ್ನ ತಿಳಿಸ್ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಹ್ಯಾನಾ ಇದ್ದಾರೆ. ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಆಕ್ಚುಯಲ್ ಆಗಿ ಈ ಮಧುಮೇಹ ಅಂದ್ರೆ ಏನು ಮತ್ತೆ ಇದಕ್ಕೆ ಕಾರಣ ಏನು ಅಂತ? ಡಯಾಬಿಟೀಸ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಈಗಿನ ದಿನಮಾನಗಳಲ್ಲಿ ಅತಿ ಹೆಚ್ಚಾಗಿ ನಾವು ನೋಡುವಂಥದ್ದಾಗಿದೆ. ಸೊ ಭಾರತ ದೇಶ ಅದನ್ನು ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಥವಾ ಮಧುಮೇಹ ಸಕ್ಕರೆ ಕಾಯಿಲೆಗೆ ಅದು ಒಂದು ಕ್ಯಾಪಿಟಲ್ ಅಂತಲೇ ಹೇಳ್ಬಹುದಾಗಿದೆ. ಸೊ ಈ ಸಾಕಷ್ಟು ಜನರಲ್ಲಿ ಮಧುಮೇಹ ನಾವು ಕಾಣಿಸುವಂಥದ್ದಾಗಿದೆ. ಯಾಕಾಗಿ ಮಧುಮೇಹ ಈಗಿನ ದಿನಮಾನಗಳಲ್ಲಿ ಮೊದಲನೇದಾದರೆ ವಯಸ್ಕರಲ್ಲಿ ಕಾಣಿಸುವಂಥದ್ದಾಗಿತ್ತು. ಆದರೆ ಈಗಿನ ದಿನಮಾನಗಳಲ್ಲಿ ನೋಡುವುದಾದರೆ ಚಿಕ್ಕ ವಯಸ್ಸಿನವರು ಅಥವಾ ವಯಸ್ಕರಲ್ಲಿ ಕಾಣಿಸುವಂಥದ್ದು ಸಹಜವಾಗಿದೆ. ಸೊ ಯಾಕಾಗಿ ಹೀಗೆ ಬರ್ತದೆ ಅಂತ ಹೇಳಿದ್ರೆ, ಕೆಲವೊಂದು ಕಾರಣಗಳು ಆನುವಂಶಿಕವಾಗಿ ಇರಬಹುದು, ಅಥವಾ ನಮ್ಮ ಜೀವನ ಶೈಲಿ ಇರಬಹುದು, ಅಥವಾ ಆರೋಗ್ಯ ಪದ್ಧತಿ ಇರಬಹುದು. ಇವೆಲ್ಲ ಕಾರಣದಿಂದ ಮಧುಮೇಹ ಬರಬಹುದು. ಸೊ ಮಧುಮೇಹ ಅಂದರೆ ಸಕ್ಕರೆ, ರಕ್ತದ ಬಾಡಿಯಲ್ಲಿ ಶರೀರದಲ್ಲಿರುವಂಥ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿರುವುದನ್ನು ನಾವು ಮಧುಮೇಹ ಅಥವಾ ಹೈಪರ್ಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಸೊ ಇದು ಹೇಗಾಗುತ್ತೆ ಅಂದರೆ, ಪ್ಯಾನ್ಕ್ರಿಯಾಸ್ ಅನ್ನೋದು ಬಾಡಿಯಲ್ಲಿ ಹೊಟ್ಟೆಯ ಹಿಂಭಾಗದಲ್ಲಿ ಇರುವಂಥದ್ದಾಗಿದೆ. ಸೊ ಅಲ್ಲಿಂದ ಬೀಟಾ ಸೆಲ್ಸ್ ಅನ್ನುವ ಅಲ್ಲಿಂದ ಇನ್ಸುಲಿನ್ ಅನ್ನುವ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುವಂಥದ್ದಾಗಿದೆ. ಸೊ ಈ ಇನ್ಸುಲಿನ್ ಹಾರ್ಮೋನ್ ಸೆಕ್ರೆಟ್ ಆದಾಗ ಬಾಡಿಯಲ್ಲಿರುವಂಥ ಸಕ್ಕರೆ ಅಂಶವನ್ನು ತಡೆಗಟ್ಟಲಿಕ್ಕೆ ಅಥವಾ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ, ನಾರ್ಮಲ್ ಸ್ಟೆಬಿಲೈಸ್ ಮಾಡಲಿಕ್ಕೆ ಈ ಇನ್ಸುಲಿನ್ ಅನ್ನುವ ಹಾರ್ಮೋನ್ ತುಂಬ ಅತ್ಯವಶ್ಯಕವಾಗಿರ್ತದೆ. ಸೊ ಯಾವಾಗ ಇದರಲ್ಲಿ ಉತ್ಪತ್ತಿಯಲ್ಲಿ ಏರುಪೇರಾದಾಗ ಅಥವಾ ಪ್ಯಾನ್ಕ್ರಿಯಾಸಲ್ಲಿ ಏನಾದರೂ ಒಂದು ರೋಗ ಇರ್ಬೋದು, ಅಥವಾ ಟ್ಯೂಮರ್ ಆಗಿರ್ಬೋದು, ಏನಾದರೂ ಒಂದು ಗಡ್ಡೆ ಇರ್ಬೋದು, ಅಥವಾ ಏನಾದರೂ ಒಂದು ಐಟಿಸ್ ಇನ್ಫ್ಲಮೇಷನ್ ಇರ್ಬೋದು. ಸೊ ಹಾಗೇನಾಗ್ತದೆ, ಇದು ಹಾರ್ಮೋನ್ ಇನ್ಸುಲಿನ್ ಸೆಕ್ರೆಷನ್ ಏನಾಗ್ತದೆ, ಕಡಿಮೆ ಆಗ್ತದೆ, ಕುಂಠಿತವಾಗ್ತದೆ. ಸೊ ಅದರಲ್ಲಿ ನಾವು ನಾನಾ ವಿಧಗಳನ್ನು ನೋಡ್ಬೋದು. ಮಧುಮೇಹದಲ್ಲಿ ನೋಡಬೇಕಾದ್ರೆ ಮೊದಲನೇದಾಗಿ ಚಿಕ್ಕ ಮಕ್ಕಳಲ್ಲಿ ಕಾಣಿಸುವಂಥದ್ದಾಗಿದೆ. ಅದು ಆನುವಂಶಿಕವಾಗಿರ್ಬೋದು. ಸೊ ಯಾಕಾಗಿ ಬರ್ತದೆ ಅಂತಂದರೆ, ಅದೇ ಆನುವಂಶಿಕವಾಗಿ ಬರ್ತದೆ. ಸೊ ಅದು ಯಾವಾಗಲೂ ಅದ್ರ ಮೇಲೆ ಇನ್ಸುಲಿನ್ ಡಿಪೆಂಡೆಂಟ್ ಇದ್ದೇ ಇರ್ತಾರೆ. ಸೊ ಇನ್ಸುಲಿನ್ ಏನಾಗ್ತದೆ, ಸೊ ಅವರಿಗೆ ಆರ್ಟಿಫಿಷಿಯಲ್ ಆಚೆ ಇಂಜೆಕ್ಷನ್ ಮೂಲಕ ಕೊಡಲೇಬೇಕಾಗ್ತದೆ. ಯಾಕಂದರೆ ಅಲ್ಲಿಂದ ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಅನ್ನುವ ಹಾರ್ಮೋನು ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಆಗ್ತಾ ಇರೋದಿಲ್ಲ. ಸೊ ಅದರ ರೀತಿಯಿಂದ ಇನ್ಸುಲಿನ್ ಅನ್ನು ನಾವು ಕೊಡಲೇಬೇಕಾಗತ್ತೆ. ಅದನ್ನು ಜುವೆನೈಲ್ ಡಯಾಬಿಟೀಸ್ ಅಂತ ಹೇಳ್ತಾರೆ. ಸೊ ಎರಡನೇದಾಗಿ ಬರಬೇಕಾದ್ರೆ ಡಯಾಬಿಟಿಸ್ ಮೆಲಿಟಸ್, ಅದನ್ನು ಇನ್ಸುಲಿನ್ ಡಿಪೆಂಡೆಂಟ್ ಅಂತಾನು ಹೇಳ್ತಾರೆ, ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತಾನು ಸಹ ಹೇಳ್ತಾರೆ. ಇನ್ಸುಲಿನ್ ಡಿಪೆಂಡೆಂಟ್ ಅಂತಂದರೆ ಸಹ ಅದೇ ಆಚೆಯಿಂದ ನಾವು ಚುಚ್ಚುಮದ್ದಿಯಿಂದ ತಗೊಳ್ಳುವಂಥದ್ದಾಗಿದೆ, ಅದನ್ನು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೇವೆ. ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತಂದರೆ ಮಾತ್ರೆಯಿಂದಲೇ ನಾವು ನಮ್ಮ ಬಾಡಿಯಲ್ಲಿರುವಂಥ ಸಕ್ಕರೆ ಅಂಶವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮಾತ್ರೆ ಮೂಲಕನೇ ಸರಿ ಹೋಗ್ತದೆ. ಸೊ ಅದನ್ನು ನಾನ್ ಇನ್ಸುಲಿನ್ ಅಂತ ಹೇಳ್ತದೆ. ಸೊ ಇನ್ನೊಂದು ಹೇಳೋದಂದರೆ ಪ್ರೀ ಡಯಾಬಿಟಿಕ್. ಸೊ ಡಯಾಬಿಟಿಕ್ ಬರುವ ಮುಂಚೆ ಆಗುವಂಥ ಏರುಪೇರು, ರಕ್ತದಲ್ಲಿ ಸಕ್ಕರೆ ಅಂಶದ ಏರುಪೇರು ಇದ್ದಾಗ ಇದನ್ನು ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಅಥವಾ ಆಹಾರ ಪದ್ಧತಿಯಲ್ಲಿ ನಾವು ಸರಿ ಮಾಡಿಕೊಂಡ್ರೆ ಇದನ್ನು ನಾವು ಡಯಾಬಿಟಿಸ್ಗೆ ಹೋಗಕ್ಕೂ ಮುಂಚೆ ಇದನ್ನು ನಾವು ತಡೆಗಟ್ಬೋದು. ಇದು ಪ್ರೀ ಡಯಾಬಿಟಿಸ್. ಸೊ ಇನ್ನೊಂದು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಇದು ಗರ್ಭಿಣಿ ಸ್ತ್ರೀಯರಲ್ಲಿ ಬರುವಂಥದ್ದು. ಯಾಕಂದರೆ ಆವಾಗ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್, ಹಾರ್ಮೋನಲ್ ಚೇಂಜಸ್ ಆಗುವಂಥದ್ದು. ಸೊ ಇದು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಸೊ ಇದು ಡಯಾಬಿಟಿಸ್, ಈ ಮಧುಮೇಹ ಗರ್ಭಿಣಿ ಸ್ತ್ರೀಯಲ್ಲಿ ಬಂದಾಗ ಮಗು ಜನನವಾಗುವವರೆಗೂ ಮಾತ್ರ ಇರುತ್ತದೆ ಕೆಲವರಿಗೆ. ಇನ್ನು ಕೆಲವರಿಗೆ ಮಗು ಜನನ ಆದ ಮೇಲೂ ಸಹ ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿರ್ತದೆ. ಸೊ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆದರೆ ಅದನ್ನು ಕಂಟ್ರೋಲಿಗೆ ಇಟ್ಕೊಬೋದು. ಅಕಸ್ಮಾತ್ ಚೇಂಜಸ್ ಆಗಲಿಲ್ಲ, ಜೀವನ ಶೈಲಿ, ಆಹಾರ ಪದ್ಧತಿ ಎಲ್ಲ ಕಂಟ್ರೋಲಲ್ಲಿ ಇದ್ರೂ ಸಹ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗ ಸೊ ಅವರಿಗೆ ಸಹ ಮೆಡಿಕೇಶನ್ ಬೇಕಾಗ್ತದೆ. ಸೊ ಇದು ವಿಧಗಳಾಗಿದೆ ಡಯಾಬಿಟಿಸ್ ಅಂತ. ಇನ್ನು ಮಧುಮೇಹದಲ್ಲಿ ಯಾವೆಲ್ಲ ಗುಣಲಕ್ಷಣಗಳಿಂದ ಗೊತ್ತಾಗುತ್ತೆ ಮಧುಮೇಹ ಇದೆ ಅನ್ನೋದು? ಈ ಮಧುಮೇಹದಲ್ಲಿ ಕೆಲವರಿಗೆ ಸಿಂಪ್ಟಮ್ ಇರುತ್ತೆ ಅಥವಾ ಸಿಂಪ್ಟಮ್ಲೆಸ್ ಸಹ ಇರ್ತದೆ. ಸೊ ಯೂಶಲಿ ಸಿಂಪ್ಟಮ್ ಹೇಗೆ ನಾವು ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದೆ ಎಂಬುದಾಗಿ ನಾವು ತಿಳ್ಕೊತೀವಿ ಅಂದರೆ, ಒಂದು FBS ಮತ್ತು PPBS ಎಂಬ ಟೆಸ್ಟ್ಗಳನ್ನ ಮಾಡಿಸೋದು. ಅದು ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್. ಸೊ ಇದೇನಾಗುತ್ತೆ, ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತಂದರೆ ವಿತಿನ್ ಲಿಮಿಟ್ಸ್ ಇರುತ್ತೆ, ವಿತಿನ್ 90 to 120 ಇರ್ತದೆ. ಸೊ ಪೋಸ್ಟ್ ಪ್ರಾಂಡಿಯಲ್ ಅಂತಂದರೆ ವಿತಿನ್ 160 ಇರುವಂಥದ್ದಾಗಿದೆ. ಸೊ ಯಾವಾಗ ಇದು ಊಟ ಆಗಿ 2 ಗಂಟೆ ಆದಮೇಲೆ ಮಾಡುವಂಥದ್ದೇ
PPBS. ಸೊ ಇದು ಯಾವಾಗ ಇದರಲ್ಲಿ ಕಂಟ್ರೋಲಲ್ಲಿ ಇದ್ದಾಗ ಸೊ ಯಾವುದೇ ರಕ್ತದ ಮೀನ್ಸ್ ಸಕ್ಕರೆ ಕಾಯಿಲೆ ಇರೋದಿಲ್ಲ. ಯಾವಾಗ ಇದು 140 ಊಟಕ್ಕಿಂತ ಮುಂಚೆ 140ಗಿಂತ ಮೇಲೆ ಹೋಗೋದು ಅಥವಾ 160ಗಿಂತ ಮೇಲೆ ಹೋಗೋದು, 200 300 ಆಗಿದ್ದಾಗ ಸೊ ನಾವು ಶುಗರ್ ಮೀನ್ಸ್ ಮಧುಮೇಹದ ಪೇಷಂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಗುಣ ಲಕ್ಷಣಗಳು ಅಂತ ನಾವು ನೋಡಬೇಕಾದ್ರೆ ಕೆಲವರಿಗೆ ಡಿಸ್ಫೇಜಿಯಾ, ಯೂರಿಯಾ. ಸೊ ಏನಾಗುತ್ತೆ ಡಿಸ್ಫೇಜಿಯಾ ಅಂದರೆ ಹೆಚ್ಚಿನ ನೀರಿನ ಅಂಶ ಕುಡಿಯುವಂಥದ್ದು. ಎಷ್ಟು ನೀರು ಕುಡಿದ್ರೂ ಸಹ ಅವರಿಗೆ ದಾಹ ಆಗ್ತಾನೆ ಇರುತ್ತೆ, ಎಷ್ಟು ನೀರು ಕುಡಿದ್ರೂ ಅವರಿಗೆ ಸಮಾಧಾನ ಆಗುವಂಥದ್ದಿಲ್ಲ. ಹಾಗೂ ಪಾಲಿಯೂರಿಯಾ ಅಂತ ಹೇಳ್ತಾರೆ. ಪಾಲಿಯೂರಿಯಾ ಅಂತಂದರೆ ಹೆಚ್ಚಿನ ಮೂತ್ರ ವಿಸರ್ಜನೆ, ಹೆಚ್ಚಾಗಿ ಇದು ರಾತ್ರಿಯ ಹೊತ್ತಿನಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು, 3-4 ಬಾರಿ ಎದ್ದೊಳೋದು, ಮೂತ್ರ ವಿಸರ್ಜನೆ ಮಾಡುವುದು. ಹಾಗೂ ಹಸುವು ಜಾಸ್ತಿ ಆಗುತ್ತೆ. ಹಸುವು ಜಾಸ್ತಿ ಆಗ್ತಾ ಇರಬೇಕಾದ್ರೆ ತಿಂತಾ ಇದ್ರೂ ಸಹ ಬಾಡಿಗೆ ಬೇಕಾಗಿದ್ದ ನ್ಯೂಟ್ರಿಯೆಂಟ್ಸು ಅಥವಾ ವೆಯ್ಟ್ ಗೇನ್ ಆಗ್ತಾರಲ್ಲ, ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಲಕ್ಷಣಗಳಿದ್ದಾಗ ಖಂಡಿತವಾಗ್ಲೂ ಬ್ಲಡ್ ಚೆಕಪ್ ಮಾಡಿಸ್ಬೇಕಾಗುತ್ತೆ. ಇನ್ನು ಪ್ರಾರಂಭಿಕ ದಿನಗಳಲ್ಲಿ ಮಧುಮೇಹವನ್ನು ಪತ್ತೆ ಹಚ್ಚೋದು ಹೇಗೆ? ನಾ ಹೇಳ್ದಂಗೆ ಕೆಲವರಿಗೆ ಸಿಂಪ್ಟಮ್ ಇರುತ್ತೆ, ಕೆಲವರಿಗೆ ಸಿಂಪ್ಟಮ್ ಲೆಸ್ ಇರ್ತದೆ. ಯಾವಾಗ ಸ್ವಲ್ಪ ಕೆಲಸ ಮಾಡಿದ್ರೆ ಸಹ ಆಯಾಸ ಆಗುವಂಥದ್ದು, ನಾ ಹೇಳ್ದಂಗೆ ಒಬ್ಬೊಬ್ಬರಿಗೆ ಕೆಲವರಿಗೆ ಎಲ್ಲ ನಾರ್ಮಲ್ ಆ್ಯಕ್ಟಿವಿಟೀಸ್ ದೈನಂದಿನ ಚಟುವಟಿಕೆಗಳನ್ನು ಆರಾಮಾಗಿ ಮಾಡ್ತಿರ್ತಾರೆ. ಆದರೆ ಯಾವಾಗ ಅವರಿಗೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಅಥವಾ ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗ್ತಾ ಇದೆ, ಸ್ವಲ್ಪ ವಾಶ್ರೂಮ್ಗೆ ಪದೇ ಹೋಗಬೇಕಾಗ್ತದೆ, ಯಾವಾಗ ಹಸಿವು ಜಾಸ್ತಿ ಆಗ್ತದೆ, ಇದು ಲಕ್ಷಣಗಳಿರುತ್ತೆ. ಯಾವಾಗ ವಯಸ್ಕರು ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ಗಳ ಫ್ಲಕ್ಚುಯೇಷನ್ ಇದ್ದೇ ಇರ್ತದೆ, ಏರುಪೇರು ಆಗ್ತಾನೆ ಇರ್ತದೆ. ಸೊ ಅವಾಗ ಏನಾಗುತ್ತೆ, ಹೆಣ್ಣು ಮಕ್ಕಳಲ್ಲಿ 30 ವಯಸ್ಸು ದಾಟ ಆದಮೇಲೆ ಸೊ ಅವ್ರಿಗೆ ಏನು ಬೇಕಾಗುತ್ತೆ, ಬ್ಲಡ್ ಚೆಕಪ್, ರೆಗ್ಯುಲರ್ ಬ್ಲಡ್ ಚೆಕಪ್, ಮೇ ಬಿ ಒಂದು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಒಂದು ಸತಿ ಬ್ಲಡ್ ಚೆಕಪ್ ಮಾಡಿಸೋದು ಅತ್ಯವಶ್ಯ. ಸೊ ಆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಮತ್ತು HbA1c ಅಂತ ಮಾಡ್ತೇವೆ. HbA1c ಅಂದರೆ 3 ತಿಂಗಳಿಂದ ಆ್ಯಾವ್ರೇಜ್ ತೊಗೊಳ್ತೇವೆ. ಸೊ ಆ ಆ್ಯಾವ್ರೇಜಿಂದ ಸೊ ನಾವೇನು ಹೇಳ್ಬೋದು, ಅವರಿಗೆ ಶುಗರ್ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಹೆರಿಡಿಟಿ ಕೂಡ ಮಧುಮೇಹಕ್ಕೆ ಕಾರಣ ಆಗೋದಾದರೆ ಯಾವ ರೀತಿ ಕಾರಣ ಇದು? ಹೆರಿಡಿಟರಿ ಅಂತ ಹೇಳಬೇಕಾದ್ರೆ ತನ್ನ ತಾಯಿಗಿರ್ಬೋದು, ಅಥವಾ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಇರಬೇಕಾದ್ರೆ ಅವ್ರಿಗೆ ಬರುವಂಥ ಚಾನ್ಸಸ್ 60% ಚಾನ್ಸಸ್ ಇರ್ತದೆ. ಸೊ ನಾವು ಯಾವಾಗ ಆರೋಗ್ಯ ನಾವು ಆಹಾರ ಪದ್ಧತಿಯಲ್ಲಿ ಆಗ್ಬೋದು ಅಥವಾ ಜೀವನ ಶೈಲಿಯಲ್ಲಿ ಕರೆಕ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದನ್ನು ಸರಿಪಡಿಸ್ಬೋದು. ಯಾವಾಗ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಇವೆಲ್ಲ ಮಾಡಿದರೂ ಸಹ ಬರ್ತಾ ಇದೆ ಅಂದರೆ ಅದು ಹೆರಿಡಿಟರಿ ಟೆಂಡೆನ್ಸಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಿಕಾಷನರಿ ಬ್ಲಡ್ ಚೆಕಪ್ ಮಾಡಿಸಾಗಲೇ ಗೊತ್ತಾಗುತ್ತೆ ಅದು ಯಾವ ಸೂಕ್ತವಾದ ಪರಿಹಾರ ಬೇಗ ಆದಷ್ಟು ಕಂಡುಕೊಳ್ಬೋದು. ಇನ್ನು ಡಯಾಬಿಟೀಸ್ನಿಂದ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅನ್ನೋದಾದರೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ? ಡಯಾಬಿಟೀಸಿಂದ ಮಧುಮೇಹನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಕೆಲವರು ಬ್ಲಡ್ ಚೆಕ್ ಏನಾಗುತ್ತೆ ಅಂದರೆ ಕೆಲವರು 3 ತಿಂಗಳು ಅಥವಾ 4 ತಿಂಗಳಿಗೊಮ್ಮೆ FBS PPBS ಮಾಡಿಸ್ಬೇಕಾಗ್ತದೆ. ಸೊ ಕೆಲವರು ಏನು ಮಾಡ್ತಾರೆ, ಮೆಡಿಕೇಷನ್ ತೊಗೊತಾ ಇದ್ದೀನಿ, ಸೊ ಆರೋಗ್ಯ ಪದ್ಧತಿ ನಾನು ವಾಕಿಂಗ್ ಮಾಡ್ದಲ್ಲಿದ್ರೂ ಪರವಾಗಿಲ್ಲ ಅಥವಾ ಆಹಾರದಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಇಷ್ಟು ಸ್ವೀಟ್ಸ್ ತೊಗೊಳ್ಬೋದು. ಹಾಗೆಲ್ಲ ಇದ್ದಾಗ ವೀಕ್ಷಕರೇ, ನೀವು ಕೂಡ ಡಯಾಬಿಟೀಸ್ನಿಂದ ಸಫರ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ, ಡಾಕ್ಟರ್ ಮಧುಮೇಹದಿಂದ ಯಾವೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಂತ ವಿವರಿಸ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಮಧುಮೇಹದ ಯಾವಾಗ ಡಯಾಬಿಟಿಸ್ ಅಂತ ಹೇಳಿದಾಗ ಮೆಡಿಸಿನ್ ತೊಗೊಳ್ತಾ ಇದ್ದಾಗ ಯಾವಾಗ ಆರೋಗ್ಯ ಪದ್ಧತಿ ಅಥವಾ ಜೀವನ ಶೈಲಿಯಲ್ಲಿ ಬದಲಾವಣೆ ಇಲ್ಲದೆ ಬರೀ ಮೆಡಿಸಿನ್ ತೊಗೊಳ್ತಾ ಇದ್ದೀನಿ, ಸೊ ಪರವಾಗಿಲ್ಲ ನಾನು ಇಷ್ಟು ಸ್ವೀಟ್ ತಿನ್ಬೋದು, ಇಷ್ಟು ಊಟ ಮಾಡ್ಬೋದು. ಸೊ ಏನಾಗುತ್ತೆ ಅಂದರೆ ಪೌಷ್ಟಿಕಾಂಶ ಇರುವಂಥ ಆಹಾರಗಳನ್ನ ತೊಗೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಸೊ ಯಾವುದ್ಯಾವುದು ಅಂತಂದರೆ ಫ್ಯಾಟ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಇದು ಅಂಶ ತುಂಬ ಮುಖ್ಯ ಆಗಿರ್ತದೆ. ಸೊ ಪ್ರೋಟೀನ್ ಅಂಶ ಬಾಡಿ ಮಸಲ್ಸ್ ಬಿಲ್ಡ್ ಮಾಡಲಿಕ್ಕೆ ತುಂಬ ಉಪಯುಕ್ತ ಆಗ್ತದೆ. ಸೊ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಆದಷ್ಟು ನಾವು ಕಡಿಮೆಯ ಇದರಲ್ಲಿ ತೊಗೊಳ್ಬೇಕಾಗ್ತದೆ. ಸೊ ಆಹಾರ ಪದ್ಧತಿಯಲ್ಲಿ ಕೆಲವರಿಗೆ ಮೆಡಿಕೇಷನ್ ತೊಗೊಳ್ತಾ ಇದ್ರು ಆಹಾರ ಪದ್ಧತಿಯ ಬಗ್ಗೆ ಅಥವಾ ಜೀವನ ಶೈಲಿಯ ಬಗ್ಗೆ ಅರಿವಿಲ್ದಲೆ ಸೊ ಯಾವಾಗಲೂ ಕೂತಿರೋದಾಗಿರ್ಬೋದು ಅಥವಾ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಿಗೆ ಮಲಗದಲ್ಲೇ ಇರ್ಬೋದು ಅಥವಾ ಏನು ಬೇಕಾದರೂ ತಿನ್ಬಹುದು ಅನ್ನುವ ತಪ್ಪು ಕಲ್ಪನೆ ಇರ್ತದೆ. ಸೊ ಹಾಗಾದಾಗ ಸೊ ಏನಾಗ್ಬೋದು, ತೊಗೊಳ್ತಾ ಇರೋ ಮೆಡಿಸನ್ನು ಬಾಡಿಗೆ ಸರಿ ಹೋಗ್ತಾರಲ್ಲ ಅಥವಾ ಸಿಂಪ್ಟಮ್ಸ್ ಸಹ ಕಡಿಮೆ ಆಗ್ತಾರಲ್ಲ. ಸೊ ಆವಾಗ ಅವರಿಗೆ ಟ್ಯಾಬ್ಲೆಟ್ ತೊಗೊಳ್ತಾ ಇರೋದು ಇನ್ಸುಲಿನ್ ಡಿಪೆಂಡೆಂಟ್ ಆಗ್ತಾ ಹೋಗ್ಬೋದು. ಸೊ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳೇನೇನು ಅಂತಂದರೆ ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು, ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತಾರೆ, ನರ್ವ್ಸ್ ಡ್ಯಾಮೇಜ್ ಆಗ್ಬೋದು. ಸೊ ಏನಾಗುತ್ತೆ ಆವಾಗ ಕಾಲಲ್ಲಿ ಉರಿ ಆಗ್ತಾ ಇದೆ ಅಥವಾ ಚುಚ್ಚಿದಂಗೆ ಆಗ್ತಾ ಇದೆ, ಜೂಮ್ ಹಿಡ್ದಂಗೆ ಆಗ್ತಾ ಇದೆ
ಸೊ ನನಗೇನು ಮಾಡಿದ್ರು ಏನಾದರೂ ಕಲ್ಲು ಏನಾದರೂ ಚುಚ್ಚಿದ್ರು ಸಹ ಸೆನ್ಸೇಷನ್ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನರ್ವ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಂಥ ಸಿಚುವೇಷನಲ್ಲಿ. ಸೊ ನೆಕ್ಸ್ಟ್ ಬಂದಾಗ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಸೊ ಕಣ್ಣಿನಲ್ಲಿ ರೆಟಿನಾ ಭಾಗ ಅಂತ ಒಂದಿರ್ತದೆ, ಸೊ ಅದು ಸಹ ಡ್ಯಾಮೇಜ್ ಆಗ್ತದೆ. ಅವಾಗ ಏನಾಗುತ್ತೆ, ಕಣ್ಣಿನ ವಿಷನ್ ದೃಷ್ಟಿ ಏನಾಗುತ್ತದೆ, ಮಂಜಾಗ್ಬೋದು. ಸೊ ದೃಷ್ಟಿ ಅದನ್ನು ನಾವು ಅದು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ, ತಗೊಳ್ತಿರುವ ಮೆಡಿಕೇಷನ್ ಸರಿಯಾದ ಡೋಸೇಜಲ್ಲಿ ಹೋಗ್ತಾ ಇಲ್ಲ ಅಂದಾಗ ಸೊ ಏನಾಗ್ಬೋದು, ದೃಷ್ಟಿ ಹೋಗಲೂಬಹುದು. ಡಯಾಬಿಟಿಕ್ ರೆಟಿನೋಪತಿ. ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳಿದಾಗ ಎರಡು ಕಿಡ್ನಿಯ ಮೇಲೆ ಒತ್ತಡ ಬೀರುವಂಥದ್ದಾಗಿದೆ. ಸೊ ಕಿಡ್ನಿ ಸರಿಯಾಗಿ ವರ್ಕ್ ಆಗದಲ್ಲೇ ಇರ್ಬೋದು, ಸೊ ಯೂರಿನ್ ಔಟ್ಪುಟ್ ಸರಿಯಾಗಿ ಇಲ್ದಲೇ ಇರ್ಬೋದು, ಅಥವಾ ಕ್ರಿಯಾಟಿನ್ ಲೆವೆಲ್, ಸೊ ಇವಾಗೆಲ್ಲ ಏನಾಗುತ್ತೆ, ಸೊ ಡ್ಯಾಮೇಜ್ ಮಾಡ್ತದೆ ಕಿಡ್ನಿ. ಸೊ ಆವಾಗ ಏನಾಗುತ್ತೆ, ಡಯಾಲಿಸಿಸ್ ಮೇಲೆ ಹೋಗಬೇಕಾಗುತ್ತೆ. ಸೊ ಕಿಡ್ನಿ ಮಾಡುವಂಥ ಕೆಲಸನ ಡಯಾಲಿಸಿಸ್ ಮಾಡ್ತದೆ, ಆರ್ಟಿಫಿಷಿಯಲ್ ಮೆಷಿನ್ ಅದ್ರ ಕೆಲಸನ ಮಾಡ್ತಾರೆ. ಸೊ ಎಲ್ಲ ಕಾಂಪ್ಲಿಕೇಶನ್ಸ್ ಇರ್ತದೆ. ಸೊ ಸ್ಕಿನ್ನಲ್ಲಿ ಬಂದಾಗ ಸ್ಕಿನ್ ತುಂಬ ಡ್ರೈ ಆಗೋದು, ಸೊ ಬೇಗ ಅಲ್ಲಲ್ಲಿ ಕಪ್ಪು ಆಗೋದು, ಅಥವಾ ರಕ್ತ ಸಂಚಲನೆ ಸರಿಯಾಗಿ ಆಗೋದಿಲ್ಲ, ಕಪ್ಪು ಬೇಗ ಆಗೋದು. ಸೊ ಹಾಗಾದಾಗ ಯಾವುದೇ ಗಾಯ ಆದಾಗ ಹಳೆ ಗಾಯ ಬೇಗ ವಾಸಿ ಆಗ್ತಾ ಇಲ್ಲ. ಸೊ ಇಂಥ ಇದ್ದಾಗ ರಕ್ತ ಪರೀಕ್ಷೆನ ಮಾಡಿಸ್ಬೇಕಾದದು, ಶುಗರ್ ಪರೀಕ್ಷೆಯನ್ನು ಮಾಡಿಸ್ಬೇಕು. ಅಕಸ್ಮಾತ್ ಅದನ್ನು ಇಗ್ನೋರ್ ಮಾಡಿದ್ರೆ, ನಾವು ನಿರ್ಲಕ್ಷ್ಯ ಮಾಡಿದ್ರೆ, ಸೊ ಅದನ್ನು ಅಲ್ಸರ್ ಆದರೂ ಆಗ್ಬೋದು, ಅಲ್ಸರ್ ಟ್ರೀಟ್ ಆಗಲಿಲ್ಲ ಅಂದರೆ ಗ್ಯಾಂಗ್ರೀನ್ ಆದರೂ ಆಗ್ಬೋದು. ಅಂದರೆ ಅಲ್ಲಿ ರಕ್ತ ಸಂಚಲನೆ ಆಗೋದಿಲ್ಲ, ಅಲ್ಲಿರೋ ಟಿಶ್ಯೂ ಎಲ್ಲ ಸತ್ತು ಡೆಡ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಕಾಲನ್ನ ಕಟ್ ಮಾಡ್ಬೋದು, ಅಥವಾ ಬೆರಳುಗಳನ್ನ ಕಟ್ ಮಾಡ್ಬೋದು. ಸೊ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ತುಂಬ ಇದೆ. ಸೊ ಹಾಗೆ ಆರ್ಗನ್ಸ್ಗಳ ಮೇಲೆ ಹೋಗಿ ನೋಡಬೇಕಾದ್ರೆ ಹಾರ್ಟ್ ಮೇಲೂ ಸಹ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾರ್ಟ್ ಬ್ಲಾಕ್ಸ್ ಆಗ್ಬೋದು. ಸೊ ಏನಾಗುತ್ತೆ, ಈ ಶುಗರ್ ಲೆವೆಲ್ನ ನಾವು ಕರೆಕ್ಟಾಗಿ ನಾರ್ಮಲಾಗಿ ಸ್ಟೆಬಿಲೈಸಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ಸೊ ಮೆಡಿಕೇಷನ್ ಮೂಲಕ ಮಾತ್ರವಲ್ಲದೆ ಜೀವನ ಶೈಲಿಯಲ್ಲಾಗಿರ್ಬೋದು, ಆಹಾರದಲ್ಲಾಗಿರ್ಬೋದು, ಉತ್ತಮವಾಗಿ ನಾವು ನಮ್ಮ ದೇಹವನ್ನು ಸರಿಯಾಗಿ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಹೇಳಿದ್ರಿ ಡಯಾಬಿಟೀಸಿಂದ ಹೃದಯಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ. ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಡಯಾಬಿಟೀಸ್ ಹೃದಯದ ಮೇಲೆ? ಓಕೆ, ಆಹಾರದಲ್ಲಿ ಉತ್ತಮವಾದ ವೈಟಮಿನ್ಸ್ಗಳು ಬಹಳ ಮುಖ್ಯವಾಗಿದೆ. ಯಾವುದಾದ್ರು ವೈಟಮಿನ್ಸ್ ಅಂತಂದರೆ ವೈಟಮಿನ್ B12 ಆಗಿರ್ಬೋದು, ವೈಟಮಿನ್ C ಆಗಿರ್ಬೋದು, ವೈಟಮಿನ್ D ಆಗಿರ್ಬೋದು. ವೈಟಮಿನ್ B12 ಏನು ಮಾಡ್ತದೆ ಅಂದರೆ, ಸೊ ನರಗಳು ಸರಿಯಾದ ಫಂಕ್ಷನ್ ಮಾಡಲಿಕ್ಕೆ, ಸೊ ಅದು ನರ ಕಂಡಕ್ಷನ್ ಮಾಡಲಿಕ್ಕೆ, ಏನಾದರೂ ನೋವು ಆದರೆ ಅದನ್ನು ತಿಳುವಳಿಕೆ ಮೀನ್ಸ್ ನಮಗೆ ಅರಿವು ಮೂಡಿಸ್ಲಿಕ್ಕೆ. ಸೊ ಇದು ತುಂಬ ಅದು ಮೈಲಿನ್ ಶೀತ್ ಅಂತ ಇರ್ತದೆ, ಸೊ ನರ್ವ್ ಪದ್ರ. ಸೊ ವೈಟಮಿನ್ B12 ಅನ್ನೋದು ತುಂಬ ಮುಖ್ಯ. ಈ ವೈಟಮಿನ್ B12 ಸರಿಯಾಗಿಲ್ಲ ಅಂದಾಗ ಸೊ ನರಗಳಲ್ಲಿ ಏರುಪೇರಾಗ್ಬೋದು, ಅದರ ಕಂಡಕ್ಷನಲ್ಲಿ ಏರುಪೇರಾಗ್ಬೋದು ಆಗ್ತದೆ. ಸೊ ಮಧುಮೇಹ ಪೇಷಂಟ್ಗಳು ಆದಷ್ಟು ವೈಟಮಿನ್ B12 ಆಗಿರ್ಬೋದು, ವೈಟಮಿನ್ C ಆಗಿರ್ಬೋದು, ವೈಟಮಿನ್ D ಸಹ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕಾಗ್ತದೆ. ಸೊ ವೈಟಮಿನ್ C ಅಂತ ಬಂದಾಗ ವೈಟಮಿನ್ C ಸಹ ನಮ್ಮ ಏಜಿಂಗ್ ಫ್ಯಾಕ್ಟಿಂಗ್ ಆಗಿರ್ಬೋದು, ಬೇಗ ಸ್ಕಿನ್ ಸುಕ್ಕುಗಟ್ಟುವಂಥದ್ದಾಗಿರ್ಬೋದು, ಏಜಿಂಗ್ ಫ್ಯಾಕ್ಟರ್. ಸೊ ವೈಟಮಿನ್ C ಪ್ಲೇಸ್ ಎ ವೆರಿ ಇಂಪ್ಯಾಕ್ಟ್ ಆನ್ ದ ಸ್ಕಿನ್ ಟೆಕ್ಸ್ಚರ್ ಅಂತ ಹೇಳ್ಬೋದು. ವೈಟಮಿನ್ C ಏನಾಗುತ್ತೆ, ಹೋಮೋಸಿಸ್ಟೈನ್ ಅನ್ನೋ ಹಾರ್ಮೋನು ಏರ್ದಾಗ ಹಾರ್ಟ್ ಮೇಲೆ ಪ್ರಭಾವ ಬೀಳ್ತದೆ. ಸೊ ಅವಾಗ ಏನಾಗ್ತದೆ, ಹಾರ್ಟು ಬ್ಲಾಕ್ ಆಗೋದು, ಸೊ ಹಾರ್ಟ್ ಸರಿಯಾಗಿ ಫಂಕ್ಷನ್ ಆಗದಲ್ಲಿರೋದು, ಸೊ ಇದೆಲ್ಲ ಆಗುತ್ತೆ. ಸೊ ವೈಟಮಿನ್ C, ವೈಟಮಿನ್ B12, ವೈಟಮಿನ್ Dನ ಸರಿಯಾದ ಪ್ರಮಾಣದಲ್ಲಿ ತೊಗೊಬೇಕಾಗ್ತದೆ. ಅದೇ ರೀತಿ ವೈಟಮಿನ್ D ಸಹ ಬಂದಾಗ, ವೈಟಮಿನ್ D ನಮಗೆ ಸೂರ್ಯಕಿರಣಗಳಿಂದ ಬರ್ತದೆ, ಅಥವಾ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜಿಂದನೂ ಬರ್ತದೆ. ಸೊ ಸಸ್ಯಾಹಾರಿಗಳು ಅಥವಾ ಮಾಂಸಾಹಾರಿಗಳು. ಸೊ ವೈಟಮಿನ್ D ಆರೋದಕ್ಕಿಂತ ಇಟ್ಸ್ ಸನ್ಲೈಟ್ ಅಂದರೆ ಸೂರ್ಯಕಿರಣಗಳಿಂದ ಬರುವಂಥದ್ದನ್ನು ಡೈರೆಕ್ಟಾಗಿ ಬಾಡಿ ಎಕ್ಸ್ಪೋಸ್ ಮಾಡಿದಾಗ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಅದೇನು ಮಾಡ್ತದೆ, ಕನ್ವರ್ಟ್ ಮಾಡ್ತದೆ. ಸೊ ಅದೇನು ಆಗುತ್ತೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿಕ್ಕೆ. ಸೊ ಈ ವೈಟಮಿನ್ಸ್ಗಳು ತುಂಬ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಮಧುಮೇಹ ಪ್ರತಿ ತಿಂಗಳು 3 ತಿಂಗಳು ಒಮ್ಮೆ ಚೆಕ್ ಮಾಡಿಸ್ತಾ ಇರೋ ಜೊತೆಗೆ ಈ ವೈಟಮಿನ್ಸ್ಗಳ ಲೆವೆಲ್ ಸಹ ನಾರ್ಮಲ್ ಆಗಿರುವಂಥ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ಇನ್ನು ಜೀವನ ಶೈಲಿ ಕೂಡ ಪ್ರಮುಖ ಕಾರಣ ಡಯಾಬಿಟೀಸ್ ಅಂತ ಬಂದರೆ ಏನೆಲ್ಲ ಚೇಂಜಸ್ ಮಾಡ್ಕೊಬಹುದು ಲೈಫ್ ಸ್ಟೈಲಲ್ಲಿ, ಮತ್ತು ಎಕ್ಸಸೈಸಿಂದ ಏನಾದರೂ ಇದನ್ನು ಕಮ್ಮಿ ಮಾಡ್ಕೋಬೋದಾ? ಖಂಡಿತವಾಗ್ಲೂ ಒಂದು ಲೆವೆಲ್ವರೆಗೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಈಗಿನ ದಿನಮಾನಗಳಲ್ಲಿ ಯಾಕೆ ಇದು ಶುಗರ್ ಅಥವಾ ಡಯಾಬಿಟಿಸ್ ಮಧುಮೇಹ ಕಾಣಿಸ್ತಾ ಇದೆ ಅಂತಂದರೆ, 8ರಿಂದ 10 ಗಂಟೆವರೆಗೂ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡುವಂಥದ್ದು, ಅಥವಾ ಊಟದ ಸರಿಯಾದ ಟೈಮಲ್ಲಿ ಊಟ ಮಾಡುವುದೇ ಇರೋದು, ಅಥವಾ ನಿದ್ರಾಹೀನತೆ, ಸರಿಯಾದ ಟೈಮಲ್ಲಿ ನಿದ್ದೆ ಮಾಡದಲ್ಲೇ ಇರುವಂಥದ್ದು, ಫೋನ್ ಅಡಿಕ್ಷನ್ ಆಗಿರ್ಬೋದು, ಅಥವಾ ಲೇಟ್ ನೈಟ್ ವರ್ಕಿಂಗ್ ಶಿಫ್ಟ್ಸ್ಗಳಿರ್ಬೋದು. ಸೊ ಇದೆಲ್ಲ ಕಾರಣಗಳಿಂದನೂ ಸಹ ಡಯಾಬಿಟಿಸ್ ಬರುವಂಥದ್ದಾಗಿದೆ. ಸೊ ಕೆಲವೊಂದು ಆನುವಂಶಿಕವಾಗಿದ್ದರೆ ಇದರ ಸರಿಯಾದ ಯಾವುದರಿಂದ ಬರ್ತದೆ ಎಂಬುದಾಗಿ ಖಂಡಿತವಾಗ್ಲೂ ಇನ್ನೂ ರಿಸರ್ಚ್ ನಡೀತಾ ಇದೆ. ಸೊ ಆದ್ದರಿಂದ ನಾವು ಆರೋಗ್ಯದಲ್ಲಿ ನಾವು ಸರಿಯಾದ ಪೌಷ್ಟಿಕಾಂಶ ಆಹಾರಗಳನ್ನು ತಿನ್ನುವುದು ಅಲ್ಲದೆ ಎಕ್ಸಸೈಸ್, ವ್ಯಾಯಾಮ ಮಾಡುವುದಾಗಿರ್ಬೋದು. ಸರಿಯಾದ ರೀತಿಯಲ್ಲಿ ನಾವು ವ್ಯಾಯಾಮ ವಿಪರೀತ ಮಾಡಿದರೂ ಸಹ ಕಷ್ಟ, ಕಡಿಮೆ ಮಾಡಿದ್ರೂ ಕಷ್ಟ. ಸೊ ದಿನಕ್ಕೆ 30ರಿಂದ 45 ನಿಮಿಷ ಮನುಷ್ಯ ವಾಕಿಂಗ್ ಮಾಡಬೇಕಾಗ್ತದೆ. ಸೊ ವ್ಯಾಯಾಮನೂ ಸಹ 30ರಿಂದ 40 ನಿಮಿಷ ವ್ಯಾಯಾಮ ಮಾಡಬೇಕಾಗುತ್ತೆ. ಸೊ ಮೆಡಿಕೇಷನ್ ಜೊತೆ ಈ ಲೈಫ್ ಸ್ಟೈಲ್ ಚೇಂಜಸ್ ಸಹ ನಾವು ಮಾಡಿಕೊಂಡ್ರೆ
ಖಂಡಿತವಾಗ್ಲೂ ಇದರಿಂದ ಬೇಗ ಮುಕ್ತಿ ಸಿಗುತ್ತೆ. ಸೊ ನಾನೆಲ್ಲ ಚೆನ್ನಾಗೇ ಇದ್ದೀನಿ, ಸೊ ಲೈಫ್ ಸ್ಟೈಲ್ ಏನು ಮೀನ್ಸ್ ಊಟ ಹೆಂಗೆ ಬೇಕಾದರೂ ತಿನ್ಬೋದು, ಯಾವಾಗ ಬೇಕಾದರೂ ಮಲಗ್ಬೋದು, ಎಕ್ಸಸೈಸ್ ಮಾಡ್ದಲ್ಲಿದ್ರು ಅಂತ ಯಾವಾಗ ನಿರ್ಲಕ್ಷ್ಯ ಮಾಡ್ತೀವೋ ಸೊ ಅದು ಕಾಂಪ್ಲಿಕೇಶನ್ಸ್ಗೆ ತಿರುವಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಚಿಕ್ಕ ಪುಟ್ಟ ಗಾಯ ಕೂಡ ಆಗಬಾರ್ದು ಡಯಾಬಿಟೀಸ್ ಇರೋರಿಗೆ ಅಂತ ಹೇಳ್ತಾರೆ. ಚಿಕ್ಕ ಗಾಯ ಅನ್ನೋದು ಕೂಡ ಎಷ್ಟರ ಮಟ್ಟಿಗೆ ಡೇಂಜರಸ್ ಇದು? ಹೌದು, ಶುಗರ್ ನಾನು ಹೇಳ್ದಂಗೆ FBS ವಿತಿನ್ 140 ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು 160 ವಿತಿನ್ 160 ಇದ್ದರೆ ಓಕೆ. ಯಾವಾಗ 160ಗಿಂತ ಮೇಲೆ 200 300 ಕೆಲವರಿಗೆ ಸಿಂಪ್ಟಮ್ಲೆಸ್ ಇರುತ್ತೆ, 300 400 ಇದ್ರೂ ಸಹ ಸಿಂಪ್ಟಮ್ಲೆಸ್ ಇರುತ್ತೆ. ಸೊ ಅವ್ರಿಗೆ ಯಾವುದೇ ಆದಂತಹ ಅಥವಾ ಕಾಲುರಿ ಅಂತ ಬರ್ತಾರೆ. ಸೊ ಯಾವುದೇ ಸಿಂಪ್ಟಮ್ಸ್ ಇರಲ್ಲ, ಹಸಿವು ಜಾಸ್ತಿ ಇರೋದಿಲ್ಲ, ನೀರು ಬಾಯಾರಿಕೆ ಜಾಸ್ತಿ ಇರೋದಿಲ್ಲ, ಅಥವಾ ಮೂತ್ರ ವಿಸರ್ಜನೆಗೂ ಜಾಸ್ತಿ ಹೋಗಬೇಕು ಅನ್ನೋದೇನೂ ಇರೋದಿಲ್ಲ. ಯಾವಾಗ ಅವರಿಗೆ ಏನದು ಕಾಲಲ್ಲಿ ಉರಿ ಅನ್ನೋದು ಚುಚ್ಚು ಅಂಥದ್ದು, ಸೊ ಈ ಕಾಲಲ್ಲಿ ಏನೋ ಚುಚ್ತಾ ಇದೆ, ಕಾಲಲ್ಲಿ ಏನೋ ಉರಿ ಅನಿಸ್ತಾ ಇದೆ, ಸೊ ಅವ್ರು ಅನ್ಕೋತಾ ಅವಾಗೇನೋ ಮಸಾಜ್ ಮಾಡಿಕೊಂಡು ಸುಮ್ಮನೆ ಆಗಿ ಬಿಟ್ಬಿಡ್ತಾರೆ. ಸೊ ಅದು ಅವಾಗ ಅದನ್ನು ಕಾಂಪ್ಲಿಕೇಶನ್ ಅದಕ್ಕೆ ತಿರುಗ್ತಾ ಇದೆ. ಸೊ ಯಾವಾಗ ಅದು ತಿರುಗ್ತಾ ಇದೆ ಅದಕ್ಕೆ ಅವಾಗಲೇ ಎಚ್ಚರ ವಹಿಸಿ ಸೂಕ್ತವಾದ ರಕ್ತ ಪರೀಕ್ಷೆಯನ್ನು ಮಾಡಿಸಿ, ಈವನ್ ವೈಟಮಿನ್ B12 ಸಹ ಈ ಥರ ಲಕ್ಷಣಗಳನ್ನ ನಾವು ನೋಡ್ಬೋದು. ಸೊ ಸೂಕ್ತವಾದ ರಕ್ತ ಪರೀಕ್ಷೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ಕಾಂಪ್ಲಿಕೇಶನ್ಸಿಂದ ನಾವು ಇದು ಮಾಡ್ಬೋದು. ಸೊ ಸಣ್ಣ ಗಾಯ ಅದು ಕೆಲವ್ರಿಗೆ ಏನಾಗುತ್ತೆ, ನರ್ವ್ ಡ್ಯಾಮೇಜ್ ಆಗಿದ್ದಾಗ ಸೊ ಅಲ್ಲಿ ಆಗಿರುವಂಥ ಗಾಯದ ಅರಿವು ಅವ್ರಿಗೆ ಇರೋದಿಲ್ಲ. ಸೊ ಗಾಯ ಆಗಿದೆ ಎಂಬುದಾಗಿಯೂ ಸಹ ಗೊತ್ತಾಗೋದಿಲ್ಲ. ಯಾವಾಗ ಅದು ಉಲ್ಬಣವಾಗುತ್ತದೋ, ಯಾವಾಗ ಜಾಸ್ತಿ ಆಗ್ತದೋ, ವಿಕರೂಪ ಹೋಗುತ್ತದೋ, ಅವಾಗ ಏನಾಗುತ್ತೆ, ಗಾಯ ಆಗಿದೆ ಅಂತ ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಅದು ತುಂಬ ಲೇಟ್ ಸ್ಟೇಜ್ ಆಗಿ ಹೋಗುತ್ತೆ, ಯಾಕಂದರೆ ಅಲ್ಲಿ ಸೆನ್ಸೇಷನ್ ಅನ್ನೋದೇ ಇರೋದಿಲ್ಲ. ಹೇಳ್ದಂಗೆ ಪುವರ್ ಸರ್ಕ್ಯುಲೇಷನ್, ರಕ್ತದ ಸಂಚಲನೆ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ. ಅಥವಾ ಅವರು ತುಂಬ ದಪ್ಪ ಇರ್ಬೋದು, ಒಬೇಸಿಟಿಯಿಂದನೂ ಬರುವಂಥ ಚಾನ್ಸಸ್ ಇದೆ. ತುಂಬ ದಪ್ಪ ಇರೋದ್ರಿಂದ ರಕ್ತದ ಸಂಚಲನೆ ಸರಿಯಾಗಿ ಆಗೋದಿಲ್ಲ. ಸೊ ಅವಾಗ ಏನಾಗ್ತದೆ, ಸೊ ಗಾಯ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಅದು ಏನಾಗ್ಬೋದು, ಅಲ್ಸರ್ ಆಗ್ಬೋದು. ನಾನು ಹೇಳ್ದಂಗೆ ಅದು ಬೇಗ ಯಾವಾಗ ಶುಗರ್ ಪೇಷಂಟಲ್ಲಿ ಅಲ್ಸರ್ ಅನ್ನೋದು ಬೇಗ ಹೀಲ್ ಆಗೋದಿಲ್ಲ. ಸೊ ತುಂಬ ಟೈಮ್ ತೊಗೊಳ್ತದೆ. ಸೊ ಅವಾಗ ಇದ್ದಾಗ ಯಾಕೆ ಗಾಯ ಒಣಗ್ತಾ ಇಲ್ಲ, ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೊತಾರೆ ಹೊರತು ಯಾದಕ್ಕಾಗಿ ಗಾಯ ಒಣಗ್ತಿಲ್ಲ ಅನ್ನುವ ರಕ್ತ ಪರೀಕ್ಷೆಗಳನ್ನ ಜನ ಮಾಡಿಸೋದಿಲ್ಲ. ಸೊ ಹೀಗೆಲ್ಲ ಲಕ್ಷಣಗಳಿದ್ರೂ ಸಹ, ಲಕ್ಷಣಗಳು ಇರಲಿಲ್ಲ ಅಂದರೂ ಸೂಕ್ತವಾದ ರಕ್ತ ಪರೀಕ್ಷೆ ಪಿರಿಯಾಡಿಸಿಟಿ ಒಂದು ಮಾಡಿಸಿದ್ರೆ ಖಂಡಿತವಾಗ್ಲೂ ಇದರಿಂದ ಮಾಡ್ಬೋದು, ಅದರಿಂದ ಹೊರ ಬರ್ಬೋದು. ಸೊ ಅದು ಏನಾಗುತ್ತೆ, ಅಲ್ಸರಿಂದ ಗ್ಯಾಂಗ್ರೀನ್ ಆಗ್ಬೋದು. ಸೊ ನಾ ಗ್ಯಾಂಗ್ರೀನ್ ಅಂತ ಹೇಳಿದಾಗ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬ್ಲಡ್ ಸಪ್ಲೈ ಇರೋದೇ ಇಲ್ಲ. ಸೊ ಅವಾಗ ಟೋನ ಆಂಪ್ಯುಟೇಟ್ ಮಾಡೋದು, ತೆಗೆಯೋದಾಗಿರ್ಬೋದು, ಕಾಲನ್ನ ತೆಗೆಯುವಂಥದ್ದಾಗಿರ್ಬೋದು, ಬೆರಳುಗಳನ್ನ ತೆಗೆಯುವಂಥದ್ದಾಗಿರ್ಬೋದು. ಸೊ ಇದ್ದಾಗ ಕಾಂಪ್ಲಿಕೇಶನ್ಸ್ ಈ ಥರ ಆಗ್ತದೆ, ಸ್ವಲ್ಪ ಗಾಯನ ನಾವು ನಿರ್ಲಕ್ಷ್ಯ ಮಾಡಿದಾಗ, ಶುಗರ್ ಇದ್ದಾಗ. ಇನ್ನು ಡಯಾಬಿಟೀಸ್ ಅನ್ನೋದು ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಪ್ರಮುಖ ಕಾರಣ ಏನು ಅಂತ, ಇದಕ್ಕೇನಾದ್ರು ಪ್ರಿಕಾಷನ್ಸ್ ತಗೋಬೋದಾ ಮೊದಲೇ? ನಾ ಹೇಳ್ದಂಗೆ ಅನುವಂಶಿಕ, ಹೆರಿಡಿಟರಿ ಆಗಿರ್ಬೋದು. ಸೊ ತಂದೆ ತಾಯಿಯಲ್ಲಿರ್ಬೋದು, ಅಥವಾ ದೊಡ್ಡಮ್ಮ, ಚಿಕ್ಕಮ್ಮ ಅಥವಾ ಅಜ್ಜಿ ಅಂಥವರಲ್ಲಿದ್ದಾಗ ಸೊ ನಾವು ಪ್ರಿಕಾಷನರಿ ಅಂತ ಹೇಳಲಿಕ್ಕಾಗ ಯಾವಾಗ ಗೊತ್ತಾಗತ್ತೆ ಅಂದರೆ, ಯೂಶಲಿ ವಯಸ್ಕರಲ್ಲಿ ನೋಡಿದಾಗಲೂ ಮಗುಗೂ ನೋಡಿದಾಗ ನಾವು ವ್ಯತ್ಯಾಸ ಕಂಡಿಡ್ಲಿಕ್ಕೆ ಆಗಲ್ಲ. ಯಾವ ಶುಗರ್ ಇದೆ ಅಂತಂದರೆ ನಾವು ನಮಗಾದ ಸಿಂಪ್ಟಮ್ಸ್ಗಳಿರುತ್ತೆ. ಸೊ ಮಕ್ಕಳಲ್ಲಿ ಕಂಡಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಡಮ್ ಈಗ ಒಬ್ರು ಕಾಲರ್ ಇದ್ದಾರೆ. ಓಕೆ, ರೇವಣ್ಣ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು, ಕೇಳಿಸ್ತಿದ್ಯಾ? ಮೇಡಮ್ ನಾವು ಚಿತ್ರದುರ್ಗದಿಂದ ಕರೆ ಮಾಡ್ತಿದ್ದೀವಿ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ಓಕೆ ಮೇಡಮ್. ಹಲೋ, ಹೇಳಿ ಸರ್. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಸರ್ ಮೇಡಮ್ ನಮ್ಮವರಿಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ನಮ್ಮ ತಾಯಿಯವರಿಗೆ ಹೇಳಿ. ಇದು ಶುಗರ್ ಪೇಷಂಟ್ ಮೇಡಮ್. ಗಾಯ ಎಲ್ಲ ಬೆನ್ನಿನ ಮೇಲೆ ಅವೆಲ್ಲ ಆಗಿದೆ ಮೇಡಮ್. ಓಕೆ. ಅದನ್ನ 1-2 ಸಲ ಇದು ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡು ಬಂದಿದ್ದೀವಿ ಮೇಡಮ್. ಆಮೇಲೆ ಈಗ 15 ದಿವಸ ಟ್ರೀಟ್ಮೆಂಟ್ ತಗೊಂಡು ಆ ಗಾಯನೆಲ್ಲ ಇದು ಮಾಡಿ ನೀವು ಮನೇಲೇನೆ ಟ್ರೀಟ್ಮೆಂಟ್ ಮಾಡ್ರಿ ಅಂತ ಹೇಳಿ ಕಳ್ಸಿದಾರೆ ಮೇಡಮ್. ನಮ್ಮ ಮನೆಗೆ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಅದನ್ನ ಆಯಿಂಟ್ಮೆಂಟ್ ಅವೆಲ್ಲ. ಆದ್ರೆ ಗಾಯ ಯಾವ ತರ ಏನು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ನೀವು ಕಾಲ್ ಬಂತಲ್ಲ, ಅದಕ್ಕೆ ನಾವು ನಿಮ್ಮನ್ನ ಹತ್ರ ಒಂದ್ಸಲ ಭೇಟಿ ಮಾಡಿದ್ವಿ ಮೇಡಮ್. ಸೊ ಗಾಯ ಯಾವ ಭಾಗದಲ್ಲಿ ಆಗಿದೆ ಸರ್? ಮೇಡಮ್ ಅದು ಬೆನ್ನೆ ಅಂದ್ರೆ ಇದು ಮೊಣಕೈ ಮೇಲೆ ಮೊಣಕೈ ಅಲ್ಲ ಸರ್ ಮೇಡಮ್, ಮೊಣಕಾಲ್ ಮೇಲೆ, ಕಾಲಿನ ಮೇಲೆ 1-2-3 ಹತ್ರ ಗಾಯ ಆಗಿದೆ. ಆಮೇಲೆ ಬೆನ್ನಿನ ಹತ್ರ, ಬೆನ್ನು ಅಂದ್ರೆ ಒಂದ್ ಸ್ವಲ್ಪ ಕೆಳಗಡೆ ಸ್ವಲ್ಪ ಅದೆಲ್ಲ ಚಕ್ರ ಕಟ್ಟಿದೆ ಮೇಡಮ್. ಅದೆಲ್ಲ ಕೊಟ್ಟಿದ್ರು ಆಯಿಂಟ್ಮೆಂಟ್, ವಾಶ್ ಮಾಡಿ ಇದ್ ಮಾಡಿ ಅಂತಂದ್ರೆ ಚಕ್ರ ಕಟ್ಟಿದ್ರು. ಮತ್ತೆ ಪೌಡರ್ ಹಾಕಕ್ಕೆ ಕೊಟ್ಟಿದ್ದಾರೆ ಮೇಡಮ್. ಅದು ಓಕೆ. ಆ ಪೌಡರ್ ಹಾಕಿದಾಗ ಕ್ಯೂರ್ ಆಗುತ್ತೆ ಮೇಡಮ್. ಒಂದ್ಸಲಿ ವಾಶ್ ಮಾಡಿ ಸುತ್ತ ಇದರಲ್ಲಿ ಹೈಡ್ರೋಜನ್ ಅಲ್ಲಿ ವಾಶ್ ಮಾಡಿ, ಅದಾದ್ಮೇಲೆ ಮಧ್ಯದೊಂದು ಪೌಡಿನ ಅಂತ ಕೊಟ್ಟಿದ್ದಾರೆ ಮೇಡಮ್. ಓಕೆ. ಅದನ್ನು ಹಚ್ಚಿದ್ವಿ ಮೇಡಮ್. ಆದ್ರೆ ನಮ್ದು ಸಮಸ್ಯೆ ಪೌಡರ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ಪೌಡರ್ ಲೈಟ್ ಲೈಟ್ ಆಗಿ ಹಾಕೋದ ಜಾಗದಲ್ಲಿ ಸ್ವಲ್ಪ ಬಿಡಿದ್ರೆ ಡಾರ್ಕ್ ಆಗಿ ಅದು ಚಕ್ರ ಕಟ್ಬಿಟ್ಟಿರುತ್ತೆ ಮೇಡಮ್. ಅದು ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದೇ ದಪ್ಪಾಗಿ ಅದೇ ಇದಾಗ್ಬಿಡುತ್ತೆ ಅಂತ ಡಾಕ್ಟರ್ ಬೇರೆ ಹೇಳಿದ್ದಾರೆ.
ಸೊ ನಿಮ್ಮ ಮನೇಲಿ ಟೆಸ್ಟ್ ಮಾಡ್ತಾ ಇದೀವಿ ಮೇಡಮ್. ನಿಮ್ಮ ತಾಯಿಗೆ ಎಷ್ಟು ವಯಸ್ಸು? ಹಾ ಮೇಡಮ್, ನಮ್ಮ ತಾಯಿಯವರಿಗೆ ಹತ್ತಿರ 69 70 ಆಗಿದೆ ನಿಯರ್ ಮೇಡಮ್. ಶುಗರ್ ಎಲ್ಲ ಕಂಟ್ರೋಲಲ್ಲಿ ಇದೆಯಾ? ಹಾ ಮೇಡಮ್, BP ಮತ್ತೆ ಇದು ಶುಗರ್ ನಾರ್ಮಲ್ ಆಗಿದೆ ಮೇಡಮ್. ಓಕೆ. ಇದು ಚರ್ಮದ ಇದು ಬಂದಿರೋದು ಇದೇ ಮೊದಲನೇ ಬಾರಿನಾ ಅಥವಾ ರಿಪೀಟೆಡ್ ಆಗಿ ಬರ್ತಾ ಇದೆಯಾ ಹೇಗೆ? ಇಲ್ಲ ಮೇಡಮ್, ಇಲ್ಲ ಅದೇನೋ ಸರಿ ಮೇಡಮ್. ಸ್ಟಾರ್ಟಿಂಗು ಒತ್ತಿ ಹಾಕಿರೋದ್ರಿಂದ ನಿಮ್ ಗಾಯಗಳು ಆಗ್ಬಿಟ್ಟಿದಾವೆ. ಅದಕ್ಕೆ ಡಾಕ್ಟರ್ ಹೇಳಿದ್ರು ಮೇಡಮ್, ಈಗ ಆಯ್ತು ಅಂತ ಏರ್ ಬೆಡ್ ಎಲ್ಲ ಹಾಕಿ ಕ್ಲಿಯರ್ ಮಾಡಿದ್ರು. ಮನೆಗೆ ಹೋದಾಗ್ಲೂ ನಾವು ಮನೆಗೆ ಕರ್ಕೊಂಡ್ ಬಂದ್ವಿ ಮೇಡಮ್. ವಾಟರ್ ಬೆಡ್ ಹಾಕಿದ್ಮೇಲೆ ಮತ್ತೆ ಹೊಸದಾಗಿ ಏನೂ ಆಗಿಲ್ಲ ಮೇಡಮ್. ಕೆಂಪತ್ತಿದೆ, ಎಲ್ಲ ಗಾಯ ಎಲ್ಲ ಕೆಂಪತ್ತಿದೆ. ಸಮಸ್ಯೆ ಅಂದ್ರೆ ಮೇಡಮ್, ಆ ಗಾಯ ಎಲ್ಲ ವಾಶ್ ಮಾಡಿ ಪೌಡರ್ ಹಾಕ್ತೀವಲ್ಲ, ಅದು ಸೆಂಟ್ರಿಗೆ ಕಟ್ಟಿ ಬಿಡುತ್ತೆ ಮೇಡಮ್. ಚಕ್ರ ಕಟ್ಟಂಗೆ ಆಗುತ್ತಲ್ಲ, ಅದನ್ನ ನಮಗೆ ಭಯ ಆಗುತ್ತೆ ಮೇಡಮ್. ಅದು ತೆಗಿಲು ಅಥವಾ ತೆಗಿಯಕ್ ನಮಗೂ ಗೊತ್ತಾಗಲ್ಲ, ಅಥವಾ ಡಾಕ್ಟರ್ನೇ ಕನ್ಸಲ್ಟ್ ಮಾಡಲು ಒಂದು ಗೊತ್ತಾಗಲಿಲ್ಲ ಮೇಡಮ್. ಏನಾಗಲ್ಲ, ಫುಲ್ ವಾಶ್ ಮಾಡಿ ಹಾಕಿ ಅಂತ ಹೇಳಿದ್ರು ಮೇಡಮ್. ಹಾಂ ಸರ್, ನೀವು ಹೇಗೆ ಫಸ್ಟ್ ವಾಶ್ ಮಾಡ್ತಿರೋ ಅದು ಕ್ಲೀನ್ ಡ್ರೈ ಆದಮೇಲೆ ಪೌಡ್ರನ್ನ ಅಪ್ಲೈ ಮಾಡಿ. ಸೊ ಮತ್ತೆ ಅದರಲ್ಲಿ ರಿಪೀಟೆಡ್ ಆಗಿ ಈ ಥರ ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಬರ್ತಾ ಇದೆಯಾ, ಮತ್ತೆ ಒಂದ್ಸತಿ ಮಧುಮೇಹ ಏನಾದರೂ ಇದೆಯಾ, ಒಂದ್ಸತಿ ರಕ್ತ ಪರೀಕ್ಷೆ ಮಾಡಿಸಿ. ಯಾಕಂದರೆ ಏಜ್ಡ್ ಅಂತ ಬೇರೆ ಹೇಳ್ತೀರಾ, ಸ್ವಲ್ಪ ನಿಮ್ಮ ಅವರ ಆರೋಗ್ಯದಲ್ಲಿ ಜೀವನ ಶೈಲಿ ಹೇಗಿದೆ, ಆಹಾರ ಪದ್ಧತಿ ಹೇಗಿದೆ, ಸೊ ಎಲ್ಲವನ್ನು ನೋಡಬೇಕಾಗುತ್ತೆ. ರಕ್ತ ಪರೀಕ್ಷೆ ಮಾಡಿಸಿದಾಗ ಸೊ ಬಾಡಿಲಿ ಏನಾದರೂ ಆ್ಯಂಟಿ ಇನ್ಫ್ಲಮೇಟ್ರಿ ಏನಾದರೂ ಇದೆಯಾ, ಅದಕ್ಕೋಸ್ಕರ ಅವರಿಗೆ ರಿಪೀಟೆಡ್ ಆಗಿ ಆಗ್ತಿದೆಯಾ, ಅಥವಾ ಅಲರ್ಜಿ ರಿಯಾಕ್ಷನ್ಸ್ ಇದೆಯಾ, ಸೊ ಅದಕ್ಕೆ ಸೂಕ್ತವಾದ ರಕ್ತ ಪರೀಕ್ಷೆನ ಮಾಡಿಸ್ಬೇಕಾಗ್ತದೆ. ಸೊ ಅವಾಗ ಮಾಡಿಸಿದಾಗಲೇ ಗೊತ್ತಾಗ್ತದೆ ಯಾವುದರಿಂದ ಇದು ಬಂದಿದೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಬೇಗನೆ ಹೋಗಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಬೇಕಾಗಿ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ರೇವಣ್ಣ. ಇನ್ನು ನಿಮ್ಮ ಹೋಮಿಯೋ ಕೇರಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಈ ಶುಗರ್ಗೆ? ನಮ್ಮಲ್ಲಿ ಹೋಮಿಯೋಪತಿ ಅಂದರೆ ಇಂಡಿವಿಜುವಲೈಸೇಷನ್, ಅಂದರೆ ನಾವು ಒಬ್ಬರಿಗೆ ಕೊಟ್ಟಿರುವಂಥ ಮೆಡಿಸನ್ನ ಇನ್ನೊಬ್ಬರಿಗೆ ಸೇಮ್ ಮೆಡಿಸನ್, ಇಬ್ಬರು ಡಯಾಬಿಟಿಸ್ ಇರೋರು ಒಂದೇ ಮೆಡಿಸನ್ನ ನಾವು ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ನಾವು ಟ್ರೀಟ್ ಆ್ಯಸ್ ಎ ಹೋಲ್. ಒಂದು ಪೇಷಂಟು ಇವಾಗ ಇವರು ಡಯಾಬಿಟಿಸ್ ಮೆಲಿಟಸ್ ಇದೆ, ಇವ್ರಿಗೂ ಡಯಾಬಿಟಿಸ್ ಮೆಲಿಟಸ್ ಇದೆ ಅಂದಾಗ ಸೊ ಮೆಡಿಸನ್ ಡಿಫರ್ ಆಗುತ್ತೆ. ವಿ ಟೇಕ್ ಆಸ್ ಎ ಪರ್ಸನ್ ಆಸ್ ಎ ಹೋಲ್. ಪರ್ಸನಲ್ ಆಗಿರ್ಬೋದು, ಮೆಂಟಲ್ ಮೇಕಪ್ ಆಗಿರ್ಬೋದು, ಫಿಸಿಕಲ್ ಮೇಕಪ್ ಆಗಿರ್ಬೋದು, ಟೋಟಲಿ ಚೇಂಜ್ ಇರುತ್ತೆ. ಸೊ ಅದ್ರ ಮೂಲಕ ನಾವು ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಅವ್ರನ್ನ ನಾವು ಸಿಂಪ್ಟಮ್ನ ಇದು ಮಾಡೋದಿಲ್ಲ. ಸೊ ಸಿಂಪ್ಟಮ್ ಈಗ ಅಥವಾ ಏನು ಮೆಡಿಕೇಶನ್ ತೊಗೊತಾ ಇದ್ದಾರೆ, ಯಾವುದರಿಂದ ಅವರಿಗೆ ಶುಗರ್ ಬಂತು, ಎಷ್ಟು ವರ್ಷದಿಂದ ಬಂದಿದೆ, ಸೊ ಅವರ ಸಿಂಪ್ಟಮ್ಸ್ಗಳು ಏನಿದೆ, ಸೊ ಅವರ ಜೀವನ ಶೈಲಿ ಏನಿದೆ, ಆಹಾರ ಪದ್ಧತಿ ಹೇಗಿದೆ, ಸೊ ಎಲ್ಲವನ್ನು ಅಕೌಂಟಿಗೆ ತಗೊಂಡು ನಾವು ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಅದು ಅವರ ಇಮ್ಯುನಿಟಿನ ಇಂಪ್ರೂವ್ ಮಾಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಸೊ ಏನಾಗುತ್ತೆ, ಮಧುಮೇಹದಲ್ಲಿ ಇಮ್ಯುನಿಟಿ ಅನ್ನೋದು ತುಂಬ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ. ಸೊ ನಮ್ಮ ಸಿಸ್ಟಮಲ್ಲಿ ಏನು ಮಾಡುತ್ತೆ, ಅದು ಇಮ್ಯುನಿಟಿ ಬಿಲ್ಡಪ್ ಮಾಡ್ತದೆ. ಸೊ ಮೆಡಿಸಿನ್ ಮೇಲೇ ಡಿಪೆಂಡ್ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಇಂಗ್ಲೀಷ್ ಮೆಡಿಸನ್ ಯಾವಾಗ ಲೈಫ್ ಲಾಂಗ್ ತೊಗೊಳ್ಬೇಕಾಗತ್ತೆ. ನಾನು ಹೇಳ್ದಂಗೆ ಮೆಡಿಕೇಶನ್ ಸರಿ ಹೋಗಲಿಲ್ಲ, ಟ್ಯಾಬ್ಲೆಟ್ ಫಾರ್ಮಲ್ಲಿ ಸರಿ ಹೋಗಲಿಲ್ಲ ಅಂದರೆ ಇನ್ಸುಲಿನ್ ತೊಗೊಳ್ಳುವಂಥದ್ದು ಇರುತ್ತೆ. ಸೊ ಆವಾಗಲೂ ಸಹ ಆಗ್ತಾ ಇಲ್ಲ, ಸಿಂಪ್ಟಮ್ಸ್ ಎಲ್ಲ ಹಾಗೆ ಪರ್ಸಿಸ್ಟ್ ಆಗಿದೆ. ಬಟ್ ಈಗ ಕ್ಲಿನಿಕಲ್ ಬರುವಂಥ ಕೇಸಸ್ಗಳು ಹಾಗೆ ಇರ್ತದೆ. ತುಂಬ ವರ್ಷದಿಂದ ನಾನು ತೊಗೊತಾ ಇದ್ದೀನಿ, ಬಟ್ ನನ್ನ ಸಿಂಪ್ಟಮ್ಸ್ಗಳಲ್ಲಿ ಏನೂ ಚೇಂಜಸ್ ಏನೂ ಇಲ್ಲ. ಸೊ ಹೀಗಿದ್ದಾಗ ನಮ್ಮಲ್ಲಿ ಬಂದಾಗ ಖಂಡಿತವಾಗ್ಲೂ ಅವರನ್ನು ನಾವು ಕನ್ಸಿಡರ್ ಮಾಡಿದಾಗ, ಅವ್ರ ಕೇಸ್ಗಳನ್ನ ನಾವು ತೊಗೊಂಡಾಗ ಅವರಿಗೆ ಯಾವಾಗಲೂ ಲೈಫ್ ಲಾಂಗ್ ಅದ್ರ ಮೇಲೆ ಡಿಪೆಂಡ್ ಆಗಲೇಬೇಕು ಅನ್ನುವಂಥದ್ದೇನೂ ಇರೋದಿಲ್ಲ. ಸೊ ನಮ್ಮ ಮೆಡಿಸನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ರೆಗ್ಯುಲರ್ ಬ್ಲಡ್ ಚೆಕಪ್ ಮಾಡಿದ್ರೆ ಖಂಡಿತವಾಗ್ಲೂ ಇದರಿಂದ ಪರಿಹಾರ ತೊಗೊಳ್ಬೋದು. ಇನ್ನು ಪ್ರೆಗ್ನೆನ್ಸಿ ವುಮನ್ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಮಧುಮೇಹ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಜನಕ್ಕೆ ಅದು ಹೊರಟೋಗ್ಬಿಡುತ್ತೆ ಅದಾದ ನಂತರ, ಬಟ್ ಅದೇ ಇನ್ನೂ ಸ್ವಲ್ಪ ಜನಕ್ಕೆ ಅದು ಕಂಟಿನ್ಯೂ ಆಗುತ್ತೆ. ಯಾಕೆ ಅಂತ? ಸೊ ನಾ ಹೇಗಲೇ ಹೇಳಿದಾಗೆ ಸ್ವಲ್ಪ ಯಾಕಂದರೆ ತಾಯಿ ಇರುವಾಗ ತಾಯಿಯ ಜೊತೆ ಮಗು ಎರಡು ಜೀವ ಬೆಳ್ತಾ ಇರುತ್ತೆ. ಸೊ ಆವಾಗ HCG ಅನ್ನುವಂಥ ಹಾರ್ಮೋನ್ ಸೆಕ್ರೇಟ್ ಆಗ್ತಾ ಇರುತ್ತೆ. ಸೊ ತಾಯಿ ಏನು ತಗೊಳ್ತಾರೋ ಅದು ಮಗು ಸಹ ಹೋಗ್ತಾ ಇರುತ್ತೆ. ಸೊ ಅವಾಗ ಊಟದಲ್ಲಿ ಅವಾಗ ಹಾರ್ಮೋನ್ಸ್ಗಳು ಏರುಪೇರು ಆಗ್ಬೋದು, ಅವಾಗ BP ಬರ್ಬೋದು, ಶುಗರ್ ಬರ್ಬೋದು. ಸೊ ಮಗು ಒಮ್ಮೆ ಜನನವಾಯಿತು ಅಂತಂದಮೇಲೆ ಸೊ ಅದೇ ಥರ ಅವರು ಮಗು ಕಡೆ ಗಮನ ಕೊಟ್ಟು ತಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಕೊಟ್ಟಾಗ, ಅಥವಾ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಇಲ್ಲದೆ ಇರ್ಬೋದು, ಅಥವಾ ಜೀವನ ಓಡಾಟ ಇಲ್ಲದೆ ಇರ್ಬೋದು, ಯಾವಾಗಲೂ ಕೂತಿರ್ಬೋದು. ಸೊ ಈ ಥರ ಇದ್ದಾಗ, ಅಥವಾ ಜಾಸ್ತಿ ಹೈಡ್ರೇಟ್ಸ್ ಫುಡ್ಗಳನ್ನ ಜಾಸ್ತಿ ತಗೊಳ್ಳುವಂಥದ್ದಾಗಿರ್ಬೋದು, ಸಮಯದ ಪ್ರಜ್ಞೆ ಇಲ್ಲದೆ ಇರ್ಬೋದು, ಇವೆಲ್ಲ ಇದ್ದಾಗ ಅದು ಕಂಟಿನ್ಯೂ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಅದು ಆನುವಂಶಿಕ, ನಾನು ಹೇಳ್ದಂಗೆ ಹೆರಿಡಿಟರಿ ಚಾನ್ಸಸ್ ಇದ್ದಾಗ ಖಂಡಿತವಾಗ್ಲೂ ಅದು ಬರುವಂಥ 60%, ಆಲ್ಮೋಸ್ಟ್ 60% ಅದು ಕಂಟಿನ್ಯೂ ಆಗಲಿಕ್ಕೆ ಸಹ ಚಾನ್ಸಸ್ ಇರ್ತದೆ. ಇನ್ನು ಡಯಾಬಿಟೀಸ್ಗೆ ನಿಯಮಿತವಾದಂತಹ ಆರೋಗ್ಯ ತಪಾಸಣೆ ಇಂಪಾರ್ಟೆಂಟಾ? ಎಕ್ಸಾಕ್ಟ್ಲಿ ಹೇಳ್ದಾಗೆ, ಸ್ವಲ್ಪ ಆಯಾಸ ಆಗಿದ ತಕ್ಷಣ ಸ್ವಲ್ಪ ಊಟ ಮಾಡಿದ್ರೆ ಸರಿ ಹೋಗುತ್ತೆ, ಅಥವಾ ನೀರು ಕುಡಿದ್ರೆ ಸರಿ ಹೋಗುತ್ತೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ ಜನ. ಅಥವಾ ಸುಸ್ತಾಗಿದ ತಕ್ಷಣ ಏನಾದರೂ ಊಟ ಮಾಡಿದ್ರೆ ಸಾಕು ಅನ್ನುವ ತಪ್ಪು ಕಲ್ಪನೆಯಲ್ಲಿರ್ತಾರೆ. ಹಾಗೆ ಮಾಡಬಾರ್ದು. ಸೊ ಯಾಕಂದರೆ ವಯಸ್ಕರ 30, ಹೆಂಗಸರಲ್ಲಿ 30, ಅಥವಾ ಗಂಡಸರಲ್ಲೂ ಸಹ 40 ಈ ಏಜ್ ದಾಟಿದಾಗ
ರಿಪೀಟೆಡ್ ಆಗಿ ಅಥವಾ 6 ಮಂತ್ಸ್ ಒಮ್ಮೆ ರಕ್ತ ಪರೀಕ್ಷೆ ಮಾಡಿಸೋದು ಸೂಕ್ತ ಆಗಿರ್ತದೆ. ಸೊ ರಕ್ತ ಪರೀಕ್ಷೆ ಇವಾಗ ಮಾಡಿಸ್ದಲೇ ಇಲ್ಲ ನಾನೆಲ್ಲ ಚೆನ್ನಾಗೇ ಇದ್ದೀನಿ, ಸೊ ಆರೋಗ್ಯವಾಗಿದ್ದೀನಿ, ಯಾವ ಸಿಂಪ್ಟಮ್ಸ್ಗಳಿಲ್ಲ, ಸೊ ನನಗೆ ಯಾವಾಗಿದೆ ಕಾಯಿಲೆ ಬರಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಅವರ ಜೀವನ ಶೈಲಿ ಚೆನ್ನಾಗಿತ್ತು, ಒಳ್ಳೆ ವ್ಯಾಯಾಮವಿತ್ತು, ಒಳ್ಳೆ ವಾಕಿಂಗ್ ಎಲ್ಲ ಇತ್ತು ಅಂತ ಇದ್ದಾಗ, ಅಥವಾ ಆಹಾರ ಪದ್ಧತಿ ಚೆನ್ನಾಗಿದೆ ಸೊ ಅಂತ ಇದ್ದಾಗಲೂ ಸಹ ಇಗ್ನೋರ್ ಮಾಡ್ದಲೇ ರಕ್ತ ಪರೀಕ್ಷೆ ಮಾಡಿಸುವುದು ಸೂಕ್ತ ಆಗಿದೆ. ಸೊ ಈಗ ಯಾವ ಕಾರಣಕ್ಕಾಗಿ ಕಾಯಿಲೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಸರಿಯಾದ ರೀತಿಯಲ್ಲಿ ಆಹಾರ ತಗೊಂಡರೂ ಸಹ, ಸರಿಯಾಗಿ ವ್ಯಾಯಾಮ ಮಾಡಿದ್ರೂ ಸಹ ಕಡಿಮೆ ಆದರೂ ಕಷ್ಟ, ಜಾಸ್ತಿ ಆದರೂ ಕಷ್ಟ ಆಗ್ತದೆ. ಸೊ ಆಹಾರದಲ್ಲಿ ಅಥವಾ ವ್ಯಾಯಾಮದಲ್ಲೂ ಅಷ್ಟೇ, ಕಡಿಮೆ ವ್ಯಾಯಾಮ ಮಾಡಿದ್ರೂ ಕಷ್ಟ ಆಗ್ತದೆ, ವ್ಯಾಯಾಮ ಜಾಸ್ತಿ ಮಾಡಿದ್ರೂ ಸಹ ಕಷ್ಟ ಆಗ್ತದೆ. ಸೊ ಅದಕ್ಕೋಸ್ಕರ ಒಳಗಡೆ ಇಂಟರ್ನಲಿ ಚೇಂಜಸ್ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ರಕ್ತ ಪರೀಕ್ಷೆ ಅನ್ನೋದು ಬಹಳ ಮುಖ್ಯವಾಗಿದೆ. ಎಷ್ಟೋ ಜನ ಶುಗರ್ ಮೆಡಿಕೇಶನ್ ತೊಗೊಳ್ತಾ ಇದ್ರು ಸಹ ಬ್ಲಡ್ ನಾನು ಮೆಡಿಕೇಶನ್ ತೊಗೊಳ್ತಾ ಇದ್ದೀನಿ, ಸೊ ರಕ್ತ ಪರೀಕ್ಷೆ ಮಾಡಿಸೋದು ಏನು ಅವಶ್ಯಕತೆ ಇಲ್ಲ ಅಂತ ಅನ್ಕೊತಾರೆ. ಅದು ತಪ್ಪು. ಸೊ ಯಾವಾಗ ನಾವು ಮೆಡಿಕೇಶನ್ ಅದರಲ್ಲೇ ಇರಬೇಕಾ, ಅಥವಾ ಡೋಸೇಜ್ ಕಡಿಮೆ ಮಾಡ್ತಾರಾ, ಅಥವಾ ಜಾಸ್ತಿ ಆಗುತ್ತಾ, ಅಥವಾ ಡೋಸೇಜ್ ತೊಗೊತಾ ಇರೋದು ಅವ್ರ ಬಾಡಿಗೆ ಸರಿ ಹೋಗ್ತಾ ಇದೆಯಾ, ಸೊ ಅದನ್ನು ರೆಗ್ಯುಲರ್ ಬ್ಲಡ್ ಚೆಕಪ್ ಮಾಡಿಸ್ದಾಗಲೇ FBS, PPBS, HbA1c ಅಂತ ಹೇಳಿದಾಗಲೇ ಗೊತ್ತಾಗುತ್ತೆ ಬಾಡಿಲಿ ಇನ್ಸುಲಿನ್ ಸರಿಯಾಗಿ ಸೆಕ್ರೀಷನ್ ಆಗ್ತಿದೆಯಾ, ಅಥವಾ ಸೆಕ್ರೀಷನ್ ಆಗಿರೋದು ಸರಿಯಾಗಿ ಯುಟಿಲೈಸ್ ಆಗ್ತಾ ಇದೆಯಾ. ಸೊ ಅದರಿಂದ ನಾವು ತಿಳ್ಕೊಬಹುದಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಯಾಬಿಟಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಧನ್ಯವಾದಗಳು. ಮೈ ಪ್ಲೆಷರ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಡಯಾಬಿಟೀಸ್ ಇಂದ ಸಫರ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ನ ಭೇಟಿಯಾಗಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.